ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತು ಯಾವ ಥರ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ. ಅವ್ರಿಗೆ ಏನಾಗ್ತಾ ಇದೆ ಅಂದರೆ ಮೆಷರ್ಮೆಂಟ್ ತೊಗೊಳೋದೇ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನೀವು ಬ್ಲೌಸಲ್ಲಿ ಮೆಷರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡ್ತಾ ಇರೋದು ಪ್ರಾಬ್ಲಮ್ ಆಗ್ತಿದೆ ಅಂದಿದ ತಕ್ಷಣ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಟು ಬಾಡಿ ಮೆಷರ್ಮೆಂಟ್ನ ತಗೊಂಡು ಸ್ಟಿಚ್ ಮಾಡಿ ನೋಡಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬಂತ ಅಂತ ಅಂದರೆ ನೀವು ಕಸ್ಟಮರ್ಸಿಗಾಗ್ಬೋದು ಅಥವಾ ನೀವು ಮನೆಯವರಿಗೆ ಹೊಲಿಗೆ ಕೊಡ್ತೀನಿ ಅಂತ ಆಯಿತು ಅಂತ ಅಂದರೂ ಕೂಡ ನೀವು ಬಾಡಿ ಮೆಷರ್ಮೆಂಟ್ನ ತಗೊಂಡೇನೆ ಸ್ಟಿಚ್ ಮಾಡ್ಬೋದು. ಮತ್ತು ಇನ್ನೊಂದು ಏನು ತಪ್ಪಾಗ್ತಾ ಇದೆ ಅಂದರೆ ನೀವು ಬ್ಲೌಸ್ ಮೆಷರ್ಮೆಂಟ್ ತಗೊಂಡಾಗ ಒಬ್ಬೊಬ್ರು ಕಟ್ಟಿಂಗ್ ಒಂದೊಂದು ಥರ ಬಂದಿರತ್ತೆ. ಸ್ವಲ್ಪ ವೇರಿಯೇಷನ್ ಆ ಥರ ಈ ಥರ ಏನಾದರೂ ಇತ್ತು ಅಂತ ನಮಗೆ ಬಾಡಿ ವೇರ್ ಮಾಡಿದಾಗ ತುಂಬಾ ಪರ್ಫೆಕ್ಟಾಗಿ ಇರುತ್ತೆ. ಬಟ್ ಕಟ್ಟಿಂಗಲ್ಲಿ ಅಂತ ನಾವು ಅಳತೆ ತಗೋಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಬಂತು ಅಂದರೂ ಅದೇ ವ್ಯತ್ಯಾಸ ನಮ್ಮ ಏನು ನಾವು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ತೀವಲ್ವ ಅದ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಏನಾಗ್ತಿದೆ ಅಂದರೆ ಕಟ್ ಮಾಡಿ ಸ್ಟಿಚ್ ಮಾಡ್ತಿದ್ರೆ ಬ್ಲೌಸು ಪರ್ಫೆಕ್ಟಾಗಿ ಬರ್ತಾ ಇಲ್ಲ. ಈ ಥರ ತುಂಬಾನೇ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರೋರಿಗೆ ಅಂತಾನೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೀವು ಪರ್ಫೆಕ್ಟಾಗಿ ಬಾಡಿ ಮೆಷರ್ಮೆಂಟ್ನ ತಗೊಳ್ಳಿ. ನಾನೀಗ ಏನು ಬಾಡಿ ಮೆಷರ್ಮೆಂಟ್ನ ತಗೊಳ್ತೀನಿ ಸೇಮ್ ಅದೇ ಮೆಷರ್ಮೆಂಟಿಗೆ ಕಟಿಂಗ್ ಮತ್ತು ಸ್ಟಿಚಿಂಗ್ನ 1 by 1 ವಿಡಿಯೋನ ಮಾಡ್ತೀನಿ. ಆ ವಿಡಿಯೋ ನೋಡಿ ನಿಮ್ಗೆ ಪರ್ಫೆಕ್ಟಾಗಿ ಬ್ಲೌಸ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ನ ಮಾಡ್ಕೋಬೋದಾಗತ್ತೆ. ಬಟ್ ಇವತ್ತಿನ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಬಾಡಿ ಮೆಷರ್ಮೆಂಟ್ನ ಪರ್ಫೆಕ್ಟಾಗಿ ಯಾವ ರೀತಿ ತಗೋಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನಾನು ಇವತ್ತು ತೋರಿಸ್ಕೊಡ್ತಾ ಇರೋದು ಹೆವಿ ಚೆಸ್ಟ್ ಇರುವಂತಹ ಬಾಡಿ ಮೆಷರ್ಮೆಂಟ್ ಅಲ್ಲ, ನಾರ್ಮಲ್ ಚೆಸ್ಟ್ ಇರೋರಿಗೆ ಯಾವ ರೀತಿ ಮೆಷರ್ಮೆಂಟ್ನ ತಗೋಬೇಕು. ಯಾಕಂದ್ರೆ ಈಗ ಹೆವಿ ಚೆಸ್ಟ್ ಇರೋರಿಗೆ ಇನ್ನೂ ಒಂದು 2-3 ಎಕ್ಸ್ಟ್ರಾ ತಗೋಬೇಕಾಗತ್ತೆ. ಆ ಎಕ್ಸ್ಟ್ರಾನ ನಾವು ನಾರ್ಮಲ್ ಇರೋರಿಗೆ ತಗೊಂಡಾಗ ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರನೇ ಬೇರೆ ಇನ್ನೊಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಸೊ ಇದು ನಾರ್ಮಲ್ ಚೆಸ್ಟ್ ಇರೋರಿಗೆ ಈ ರೀತಿ ಮೆಷರ್ಮೆಂಟ್ನ ತಗೊಂಡು ನೀವು ಪರ್ಫೆಕ್ಟಾಗಿ ಮೆಷರ್ಮೆಂಟ್ನ ತಗೊಂಡ್ರೆ ಕಟಿಂಗ್ ಮತ್ತು ಸ್ಟಿಚಿಂಗ್ನ ಪರ್ಫೆಕ್ಟಾಗಿ ಮಾಡ್ಬೋದು. ಮತ್ತು ನಾನು ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿ ವೇರ್ ಮಾಡಿ ಕೂಡ ತೋರಿಸ್ತೀನಿ. ಎಲ್ಲೂ ಯಾವುದೇ ರೀತಿ ನಿಮಗೆ ಶೋಲ್ಡರ್ ಡ್ರಾಪ್ ಆಗ್ಬೋದು, ಹಾಗೆ ನಿಮಗೆ ಇಲ್ಲಿ ರಿಂಕಲ್ ಬರ್ತಾ ಇರುತ್ತೆ, ಈ ಬ್ಯಾಕಲ್ಲಿ ಇಲ್ಲಿ ರಿಂಕಲ್ ಬರ್ತಾ ಇರುತ್ತೆ. ಇಲ್ಲ ಅಂತ ಆಯಿತು ಅಂತಂದಾಗ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಏನು ಹೇಳ್ತಾರೆ ಅಂದರೆ ನೀವು ಹೆವಿ ಡೀಪ್ ಇಟ್ಟಿದ್ದೀರಾ ಅದಕ್ಕೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಕೂಡ ಹೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಎಷ್ಟೇ ಡೀಪ್ ಇಟ್ಟರು ಬ್ಲೌಸ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ಅನ್ನೋದನ್ನ ಪರ್ಫೆಕ್ಟಾಗಿ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ನಿಮಗೆ ಶೋಲ್ಡರ್ ಡ್ರಾಪ್ ಆಗ್ಬೋದು, ರಿಂಕಲ್ಸ್ ಆಗ್ಬೋದು, ಖಂಡಿತವಾಗಿ ಬರಲ್ಲ. ಈಗ ನಾನು ನಿಮಗೆ ಹಾಕೊಂಡಿರೋದು ಕೂಡ ನಿಮಗೆ ಒಂದು ಸ್ಟಿಚಿಂಗ್ಗೆ ಮಾಡಿಕೊಂಡು ಹಾಕೊಂಡಿರೋದು. ಸೊ ನೀವೆಲ್ಲ ನೋಡ್ತಿರೋ ಹಾಗೆ ನೆಕ್ ಕೂಡ ಡೀಪ್ ಇದೆ, ಬ್ಯಾಕಲ್ಲಿ ಕೂಡ ಡೀಪ್ ಇದೆ. ಸೊ ಏನೇ ಡೀಪ್ ಇತ್ತು ಅಂದರೂ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗುವಂತಹ ಸಾಧ್ಯತೆ ಖಂಡಿತವಾಗ್ಲೂ ಇರಲ್ಲ. ಅದು ಡ್ರೆಸ್ ಆಗ್ಬೋದು, ಒಂದು ಬ್ಲೌಸ್ ಆಗ್ಬೋದು. ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬಾಡಿ ಮೆಷರ್ಮೆಂಟ್ನ ಯಾವ ರೀತಿ ತಗೊಳ್ಳೋದು ಅಂತ. ಟೇಪ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಆದರೂ ಒಂದ್ಸರಿ ಹೇಳ್ತಾ ಇದ್ದೀನಿ ನೋಡಿ. ಈಗ ನಾನಿಲ್ಲಿ ಇಂಚಸಲ್ಲಿ ತಗೋತಾ ಇದ್ದೀನಿ. ಈ ಥರ ದೊಡ್ಡ ಗೆರೆ ಇದೆಯಲ್ಲ, ಇಲ್ಲಿ ತಗೋತಾ ಇದ್ದೀನಿ. ಇದು ನಿಮಗೆ ಸೆಂಟಿಮೀಟರು. ನೀವು ಬಟ್ಟೆ ಎಷ್ಟಿದೆ ಅಂತ ಅಳತೆ ಮಾಡೋದಕ್ಕೆ ಈ ಸೆಂಟಿಮೀಟರ್ನ ಬಳಸ್ತೀವಿ. ಬಾಡಿ ಮೆಷರ್ಮೆಂಟ್ ಮತ್ತು ನಾವು ಯಾವುದೇ ಕಟಿಂಗ್ನ ಮಾಡ್ಬೇಕಂತಂದಾಗ ಈ ರೀತಿ ಇಂಚಸ್ನ ನಾವು ಬಳಸ್ತೀವಿ ಫ್ರೆಂಡ್ಸ್. ಸೊ ಈಗ ಫಸ್ಟ್ ನಾವು ಪೂರ್ಣ ಉದ್ದನ ತಗೋಬೇಕು. ಪೂರ್ಣ ಉದ್ದ ತಗೋಬೇಕಾದ್ರೆ ನೀವು ಬ್ಯಾಕಲ್ಲಿ ತಗೋಬೇಕು, ಫ್ರಂಟಲ್ಲಿ ತಗೋಬಾರ್ದು. ಈ ಥರ ಎಲ್ಲ ತಲೆಗೆ ಇಡಿಸ್ಕೋಬೇಡಿ, ಆದಷ್ಟು ಫ್ರಂಟಲ್ಲೇ ತಗೊಳ್ಳಿ, ಆವಾಗಲೇ ನಿಮಗೆ ಪರ್ಫೆಕ್ಟ್ ಆಗಿ ಬರೋದು. ಕೆಲವೊಂದ್ಸರಿ ಬ್ಲೌಸ್ನ ವೇರ್ ಮಾಡಿರ್ತಾರೆ, ಇಲ್ಲಿ ಮೇಲೆ ಹೋಗಿರುತ್ತೆ, ಬ್ಯಾಕಲ್ಲಿ ಕೆಳಗೆ ಇಳ್ದಿರುತ್ತೆ. ನಮಗೆ ಫಸ್ಟ್ ಫ್ರಂಟ್ ಪರ್ಫೆಕ್ಟಾಗಿ ಕೂತ್ಕೋಬೇಕು. ಕಫ್ ಅನ್ನೋದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಕಫ್ ನೀಟಾಗಿ ಕೂತ್ಕೊಂಡಾಗ ಬ್ಯಾಕಲ್ಲಿ ಆಲ್ಮೋಸ್ಟ್ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ನಿಮಗೆ, ಏನು ಎಲ್ಲಿಂದ ತೆಗಿಬೇಕು ಅನ್ನೋ ಕನ್ಫ್ಯೂಷನ್ಸ್ ಇತ್ತು ಅಂತ ಅಂದರೆ ನೋಡಿ, ಈ ಪೋರ್ಷನ್, ಈ ನೆಕ್ ಏನು ಬಂದಿದೆ ಈ ಪೋರ್ಷನಲ್ಲಿ ನಿಮ್ಮದು ಟೇಪ್ ಏನಿದೆ ಇದನ್ನು ಹಿಡಿದು ತೆಗಿಬೇಕು. ಇಲ್ಲಿ ಕರೆಕ್ಟಾಗಿ ನಿಮ್ಮದು ಬ್ರೆಸ್ಟ್ ಪಾಯಿಂಟ್ ಏನು ಬಂದಿರುತ್ತೆ ಅಲ್ಲಿಂದ ಕೆಳಗಡೆಗೆ ಬರಬೇಕು. ಇಲ್ಲೆಲ್ಲ ಹಿಡಿದು ಯಾವುದೇ ಕಾರಣಕ್ಕೂ ಫುಲ್ ಲೆಂತ್ನ ತೆಗಿಬೇಡಿ, ಪೂರ್ಣ ಉದ್ದನ ನೋಡಿ ಹೀಗೆ ಇಲ್ಲಿ ಭುಜದಲ್ಲಿ ಹಿಡಿದಾಗ ನೋಡಿ ಹೀಗೆ ನಿಮ್ಮದು ಬ್ರೆಸ್ಟ್ ಏನು ಬಂದಿರುತ್ತೆ ಅಲ್ಲಿಂದ ಹೀಗೆ ನೀವು ಇಲ್ಲಿ ನೋಡಿ ಇಷ್ಟನಾದರೂ ತಗೋಬೋದು, ಇಲ್ಲ ಉದ್ದನಾದರೂ ತಗೋಬೋದು. ನೀವು ಎಷ್ಟು ವೇರ್ ಮಾಡ್ತೀರಾ ಅನ್ನೋದನ್ನ ನೋಡ್ಕೊಳ್ಳಿ. ನಾನು ಸ್ವಲ್ಪ ಲೆಂತಿನೇ ಯೂಸ್ ಮಾಡೋದ್ರಿಂದ ನಾನು 14 to 15 ತಗೊತೀನಿ. 13.5 ಇಂದನೂ ತಗೊಳ್ಳೋ ಚಾನ್ಸಸ್ ಇರುತ್ತೆ, ತಗೊಳ್ಬೋದು, ಏನೇ ತಪ್ಪಾಗಲ್ಲ. ನಾನು ಸ್ವಲ್ಪ ಉದ್ದ ಬ್ಲೌಸ್ನ ಯೂಸ್ ಮಾಡ್ತಿರೋದ್ರಿಂದ 14.5ನ ತಗೋತಾ ಇದ್ದೀನಿ. ಫುಲ್ ಲೆಂತ್ ನೋಡಿ, ಬ್ರೆಸ್ಟ್ ಮೇಲಿಂದ ಹೀಗೆ ಬಂದಿದೆ ಟೇಪು, ಅದನ್ನು ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ. ಇಲ್ಲಿ 14.5 ತಗೊತಾ ಇದ್ದೀನಿ ನಾನು ಪೂರ್ಣ ಉದ್ದನ.
ಫಸ್ಟ್ ಫುಲ್ ಲೆಂತ್ ನ ತಗೊಬೇಕು. ನೆಕ್ಸ್ಟ್ ಶೋಲ್ಡರ್. ನೀವು ಇನ್ನೊಂದು ಏನ್ ಮಾಡ್ತೀರಾ ಅಂದ್ರೆ ಅಳತೆ ತೆಗಿಬೇಕಾದ್ರೆ ಒಂದಾದ್ಮೇಲೆ ಒಂದು ನೀಟಾಗಿ ತಗೊಳಲ್ಲ. ಒಂದ್ ಕಡೆ ಪೂರ್ಣ ಉದ್ದ ತಗೊಂಡಿರ್ತೀರಾ, ಇನ್ನೊಂದ್ ಕಡೆ ಸ್ಲೀವ್ ಲೆಂತ್ ತಗೊಂತೀರಾ. ಆ ತರ ಕನ್ಫ್ಯೂಷನ್ ಕೂಡ ಆಗ್ತಾ ಇರತ್ತೆ. ಅದನ್ನ ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಸೊ ಫಸ್ಟ್ ಫುಲ್ ಲೆಂತ್ ಅಂತ ತಗೊಂಡ್ಮೇಲೆ ನೆಕ್ಸ್ಟ್ ಶೋಲ್ಡರ್. ನನಗೆ ಏನ್ ಆರ್ಡರ್ ಅಲ್ಲಿ ತೋರಿಸ್ತಾ ಇದ್ದೀನಿ, ನಾವು ಕಟಿಂಗ್ ಅಲ್ಲಿ ಇದೇ ಮೆಷರ್ಮೆಂಟ್ ನ ಆರ್ಡರ್ ಅಲ್ಲಿ ತಗೋತೀವಿ. ಸೊ ಹಾಗಾಗಿ ನಾನು ಅದೇ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಈಗ ನಾವು ಭುಜ ತಗೊಂತಾ ಇದ್ದೀನಿ. ನೋಡಿ, ಭುಜ ತಗೋಬೇಕಾದ್ರೆ ನೋಡಿ, ನಿಮ್ಮದು ಏನ್ ಭುಜ ಇದೆ ಈ ರೀತಿಯಾಗಿ ಬರಬೇಕು. ಇಲ್ಲಿ ನೀವು ಭುಜದ ಏನ್ ಪಾಯಿಂಟ್ ಬಂದಿರುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ಬರಬೇಕು ಫ್ರೆಂಡ್ಸ್. ಅದಕ್ಕಿಂತ ಜಾಸ್ತಿ ಕಮ್ಮಿ ಬರಬಾರ್ದು. ತೋಳ ಆಗ್ಬೋದು, ತೋಳುನು ಅಷ್ಟೇ ಭುಜದಿಂದ ಕೆಳಗಡೆಗೆ ಬರಬೇಕು, ಮೇಲೆ ಬರಬಾರ್ದು. ನೋಡಿ, ಈ ಪಾಯಿಂಟ್ ಏನ್ ಬಂದಿರುತ್ತೆ ಈ ಪಾಯಿಂಟಿಗೆ ತಗೊಂಡಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ನಂದು 14 ಇಂಚಸ್ ಬಂದಿದೆ. ಭುಜ ಬಂದು 14 ಇಂಚ್ ಬಂದಿದೆ ಭುಜ. ಈ ಭುಜ ಆದ್ಮೇಲೆ ನಾವು ಹಾರ್ಮೋಲ್ ಡೌನ್ ನ ತಗೊಂತೀವಿ. ಹಾರ್ಮೋಲ್ ಡೌನ್ ನ ನೋಡಿ, ಇಲ್ಲಿ ನಾನು ಭುಜದ ಏನ್ ಅಳತೆ ಫುಲ್ ಲೆಂತ್ ತಗೊಳೋದಕ್ಕೆ ಇಟ್ಕೊಂಡಿದ್ನಲ್ಲ ಅಲ್ಲಿಗೆ ಇಟ್ಕೊಂಡಿದೀನಿ. ನೋಡಿ, ಹಾರ್ಮೋಲ್ ಡೌನ್ ಅಂತ ಬಂದಾಗ ಇಲ್ಲಿಗೆ ತಗೋಬಹುದು. ಇಲ್ಲ ಅಂತ ಅಂದ್ರೂ ನಿಮ್ಗೆ ಕಟಿಂಗ್ ಅಲ್ಲಿ ನಾನು ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಹಾರ್ಮೋಲ್ ಡೌನ್ ಬಗ್ಗೆ. ಓಕೆನಾ? ಫಸ್ಟ್ ಫುಲ್ ಲೆಂತ್ ತಗೋತೀವಿ, ಶೋಲ್ಡರ್ ತಗೋತೀವಿ, ಮೇಲೆ ಹಾರ್ಮೋಲ್ ಡೌನ್ ನ ತಗೋತೀವಿ. ಈಗ ನಾವೇನ್ ಮಾಡ್ಬೇಕು, ಎದೆಯ ಸುತ್ತಳತೆ ತಗೋಬೇಕು. ಎದೆಯ ಸುತ್ತಳತೆ ತೆಗಿಬೇಕಾದ್ರೆ ಇಲ್ಲಿ 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 ಎಲ್ಲ ತೆಗಿಬೇಡಿ. ಕರೆಕ್ಟ್ ಆಗಿ ನಿಮ್ದು ಚೆಸ್ಟ್ ಬ್ರೆಸ್ಟ್ ಪಾಯಿಂಟ್ ಏನ್ ಬರತ್ತೆ ಅಲ್ಲಿಗೆ ಹೀಗಿಡ್ದು ನೀಟಾಗಿ ತಗೋಬೇಕು. ನೀವು ಯಾರಿಗೆ ಮೆಷರ್ಮೆಂಟ್ ತಗೊಳೋದಾಗ್ಲಿ ಇಲ್ಲಿಗೆ ಹೀಗಿಡಿಯೋದೆಲ್ಲ ಮಾಡಬೇಡಿ. ಕರೆಕ್ಟ್ ಆಗಿ ಟೇಪ್ ಈ ರೀತಿಯಾಗಿ ಬರಬೇಕು. ಹಾಗೆ ಹೀಗೆ ಸೆಂಟರ್ ಅಲ್ಲಿ ಬರಬೇಕು. ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ಲ? ಈ ರೀತಿಯಾಗಿ ಬಂದಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರತ್ತೆ. ಹಾಗೆ ಇಲ್ಲಿ ಬ್ರೆಸ್ಟ್ ಅಲ್ಲಿ ನೀವು ಮೆಷರ್ಮೆಂಟ್ ತೆಗಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಟೈಟ್ ಮಾಡಬೇಡಿ. ನೀವು ಟೈಟ್ ಮಾಡಿದಾಗ ತುಂಬಾನೇ ಪ್ರಾಬ್ಲಮ್ ಆಗತ್ತೆ. ಹಾಗೆ ಲೂಸ್ ಕೂಡ ಮಾಡಬೇಡಿ. ನಿಮ್ದು ಏನ್ ಬ್ರೆಸ್ಟ್ ಮೆಷರ್ಮೆಂಟ್ ಇದೆ ಅಷ್ಟನ್ನ ನೀಟಾಗಿ ಪರ್ಫೆಕ್ಟ್ ಆಗಿ ನೋಡಿ ಈ ರೀತಿಯಾಗಿ ತೆಗಿರಿ. ಎಲ್ಲೂ ಟೈಟ್ ಮಾಡಬೇಡಿ, ಎಲ್ಲೂ ಲೂಸ್ ಮಾಡಬೇಡಿ. ನೋಡಿ ಎಷ್ಟು ಬಂದಿದೆ ಅಂತ, 33 ಬಂದಿದೆ. ಈ ರೀತಿಯಾಗಿ ನೀವು ಬ್ರೆಸ್ಟ್ ಮೆಷರ್ಮೆಂಟ್ ತಗೊಂಡಾಗ ಪರ್ಫೆಕ್ಟ್ ಆಗಿ ಬರತ್ತೆ. ಮತ್ತೆ ಇಲ್ಲಿ ಹೇಳದ್ನಲ್ಲ, ಟೈಟು ಲೂಸ್ ಮಾಡಬೇಡಿ. ಹಾಗೆ ಟೇಪ್ ಏನಾದ್ರೂ ರೋಲ್ ಆಗಿದೆಯಾ ಅನ್ನೋದನ್ನ ನೀಟಾಗಿ ಒಂದ್ಸರಿ ನೋಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಪರ್ಫೆಕ್ಟ್ ಆಗಿ ಕೂತ್ಕೋಬೇಕು. ಮತ್ತೆ ಈ ಪಾಯಿಂಟ್ ಕೂಡ ಅಷ್ಟೇ. ಈ ರೀತಿಯಾಗಿ ಚೆಸ್ಟ್ ಮೆಷರ್ಮೆಂಟ್ ತೆಗೆದಾದ್ಮೇಲೆ ನೀವು ಫುಲ್ ಲೆಂತ್ ತೆಗೆದ್ರಿ ಅಲ್ವಾ, ಇಲ್ಲಿಂದ ಎಲ್ಲಿಗೆ ತೆಗೆದ್ರಿ 14.5 ಇಲ್ಲಿಗೆ ಫುಲ್ ಲೆಂತ್ ತೆಗೆದೆ. ಇಲ್ಲಿ ನಾನು ವೇಸ್ಟ್ ತಗೋಬೇಕು. ನೀವು ಒಂದೇ ಸತಿ ವೇಸ್ಟಿಗೆ ಹಿಡಿದು ತೆಗಿಬೇಡಿ ಯಾವುದೇ ಕಾರಣಕ್ಕೂ. ಯಾಕೆ ಅಂದ್ರೆ ಫುಲ್ ಲೆಂತ್ ಎಲ್ಲಿ ತನಕ ಬಂದಿದೆ ಅಂತ ನೋಡ್ದಲ್ಲೇ ನೀವು ವೇಸ್ಟ್ ಅನ್ನ ತೆಗಿಯೋದಕ್ಕೆ ಆಗಲ್ಲ. ಇಲ್ಲಿ ನೀವು ಪರ್ಫೆಕ್ಟ್ ಆಗಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಟೈಟ್ ಆಗಿನೇ ಹಿಡಿದು ತೆಗಿಬೇಕಾಗತ್ತೆ. ಯಾಕೆ ಇಲ್ಲಿ ಟೈಟ್ ಆಗಿ ಅಂದ್ರೆ ಇಲ್ಲಿ ನಿಮ್ಗೆ ಟೈಟ್ ಆಗಿ ಕೂತ್ಕೊಂಡಾಗ ಬ್ಲೌಸು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ನಿಮ್ಗೆ ಟೈಟ್ ಆಗಿ ಕೂತ್ಕೊಂಡಾಗ ನಿಮ್ಗೆ ಎಷ್ಟು ಬರುತ್ತೆ, 28 ಬಂದಿದೆ. ಕಾಣಿಸ್ತಾ ಇದೆ ಅಲ್ಲ, 28 ಬಂದಿದೆ. ನಮ್ಗೆ ವೇಸ್ಟ್ 28 ಬಂದಿದೆ. ಇನ್ನು ಕಟಿಂಗ್ ಟೈಮಲ್ಲಿ ಡಾರ್ಟಿಗೆ ನಾವು ಎಕ್ಸ್ಟ್ರಾ ಇಟ್ಕೋತೀವಿ, ಹಾಗೆ ಮಾರ್ಜಿನ್ ಲೈನಿಗೆ ಎಕ್ಸ್ಟ್ರಾ ಇಟ್ಕೋತೀವಿ. ಇಷ್ಟು ನಾನು ಫಸ್ಟ್ ಮೆಷರ್ಮೆಂಟ್ ಮಾಡ್ಕೊಂಡಿದ್ದು. ಇದಾದ್ಮೇಲೆ ಡಾರ್ಟ್ ಮಾರ್ಕ್ ಮಾಡ್ಕೋಬೇಕಲ್ವಾ. ಡಾರ್ಟಿಗೆ ಯಾವ ರೀತಿ ತಗೋಬೇಕು ಅಂದ್ರೆ ಅದಕ್ಕೆ ಕನ್ಫ್ಯೂಸ್ ಎಲ್ಲ ಬೇಡ. ನಾವು ಫುಲ್ ಲೆಂತ್ ಇಟ್ಕೊಂತೀವಲ್ಲ ಅದೇ ರೀತಿ ಶೋಲ್ಡರ್ ಅಲ್ಲಿ ಇಟ್ಕೊಳ್ಳಿ. ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಬ್ರೆಸ್ಟ್ ಪಾಯಿಂಟ್. ಈ ಪಾಯಿಂಟ್ ಏನ್ ಬಂದಿದೆ 11 ಬಂದಿದೆ ಅಲ್ವಾ. ಸೊ ನೀಟಾಗಿ ನೀವು 11ಗೆ ಮಾರ್ಕ್ನ ಮಾಡ್ಕೋಬೇಕು. ಅದಾದ್ಮೇಲೆ ವಿಡ್ತ್, ಈ ಬ್ರೆಸ್ಟ್ ವಿಡ್ತ್ ಎಷ್ಟು ತಗೋಬೇಕು ಅಂತ ಕನ್ಫ್ಯೂಸ್ ಆಗೋದೆಲ್ಲ ಬೇಡ. ನೋಡಿ, ಹೀಗೆ ಎರಡು ಬ್ರೆಸ್ಟ್ದು ಈ ರೀತಿಯಾಗಿ ನೀವು ಮೆಷರ್ಮೆಂಟ್ ತಗೊಂಡಾಗ ಈ ವಿಡ್ತ್ ಏನ್ ಬಂದಿದೆ ಇಲ್ಲಿ 7 ಬಂದಿದೆ. ಸೊ 3.5 ಅಂತ ತಗೊಂಡಾಗ ನಿಮ್ಗೆ ಎರಡರದ್ದು ಬ್ರೆಸ್ಟ್ ವಿಡ್ತ್ ಕರೆಕ್ಟ್ ಆಗಿ 7ಗೆ ಬರುತ್ತೆ. ಈಗ ನೀವು ಫುಲ್ ಲೆಂತ್ ತಗೊಂಡಿದ್ದಾಯ್ತು, ಶೋಲ್ಡರ್ ತಗೊಂಡಿದ್ದಾಯ್ತು, ಹಾಗೆ ಹಾರ್ಮೋಲ್ ಡೌನು, ಚೆಸ್ಟು, ವೇಸ್ಟ್ ಮತ್ತೆ ಡಾರ್ಟ್ ಇಷ್ಟು ತಗೊಂಡಿದೀವಿ. ಈಗ ನಾವೇನ್ ಮಾಡ್ಬೇಕು, ಫ್ರಂಟ್ ನೆಕ್ ಡೀಪ್. ಫ್ರಂಟ್ ನೆಕ್ ಡೀಪ್ ನ ಯಾವ ರೀತಿ ತೆಗಿತೀನಿ ಅಂದ್ರೆ ಇಲ್ಲೇ ಇದೇ ರೀತಿಯಾಗಿ ತೆಗಿತೀನಿ. ನೋಡಿ, ಫ್ರಂಟಿಗೆ ಇಲ್ಲಿ ನನಗೆ 6ಗೆ ಏನೋ ಬಂದಿದೆ. ನಾನಿಲ್ಲಿ ಒಂದು 7 ತನಕನೂ ತಗೊಂತೀನಿ. ಬ್ಲೌಸ್ ಅಲ್ವಾ, ಸ್ವಲ್ಪ ನಾನು ಡೀಪ್ ಹಾಕ್ತೀನಿ ಅಂತ 7 ತನಕ ತಗೋತೀನಿ. ಹಾಗೆ ಬ್ಯಾಕ್ ಅಲ್ಲಿನೂ ಅಷ್ಟೇ
ನೋಡಿ ಈ ರೀತಿಯಾಗಿ ಹಿಡಿದು ನಿಮ್ಗೆ ಎಷ್ಟು ಡೀಪ್ ಬೇಕು. ಈಗ ನಾನೇ ತಗೊಂತೀನಿ ಅಂದ್ರೆ ಇಲ್ಲಿ ಬಾಟಮ್ ಇಂದ ತಗೋತೀನಿ. ಬಾಟಮ್ ಇಂದ ಇಲ್ಲಿಗೆ ಇಲ್ಲಿ 14.5 ಅಂತ ಆಯ್ತು ಅಂದ್ರೆ ಇಲ್ಲಿಂದ 3 ಇಂಚಸ್ 4 ಇಂಚಸ್ ಈ ರೀತಿಯಾಗಿ ನಾನು ಬ್ಯಾಕ್ ಅಲ್ಲಿ ನೆಕ್ ಡೀಪ್ ನ ತಗೋತೀನಿ. ಈಗ ನಮ್ದು ಫ್ರಂಟ್ ಬ್ಯಾಕ್ ಆಯ್ತು. ನೆಕ್ಸ್ಟ್ ಸ್ಲೀವಿಗೆ ತಗೊಳ್ಬೇಕಾದ್ರೆ ನೋಡಿ ಇಲ್ಲಿ ಸ್ಲೀವ್ ಲೆಂತ್ಗೆ ತಗೋಬೇಕಾದ್ರೆ ಇಲ್ಲಿ ನಾವು ಭುಜಕ್ಕೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ತಗೊಂತೀವಲ್ವಾ, ಇಲ್ಲಿಂದ ತಗೋಬೇಕು. ಮೇಲಿಂದ ತೆಗಿಬೇಡಿ, ಇಲ್ಲಿಂದ ತೆಗಿಬೇಡಿ. ಶೋಲ್ಡರ್ ಇಂದ ಇಲ್ಲಿ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಇಂದ ಫುಲ್ ಲೆಂತ್ ನ ಈ ರೀತಿಯಾಗಿ ತೆಗಿಬೇಕು. ನಿಮ್ಗೆ ಎಷ್ಟು ಬೇಕು, ನಾನು 9 ಅಥವಾ 10 ಈ ರೀತಿಯಾಗಿ ತಗೊಂತೀನಿ ಅಂದಾಗ ಫುಲ್ ಲೆಂತ್ ಹೀಗೆ ತಗೊಂತೀನಿ. ಹೀಗೆ ತಗೊಂಡ್ಮೇಲೆ ನಾನು ಇಲ್ಲೇ ರೌಂಡ್ ತಗೊಂಡ್ಬಿಡ್ತೀನಿ. ಸ್ಲೀವ್ ರೌಂಡ್ ನೋಡಿ ಇಲ್ಲಿ 10ಗೆ ಫುಲ್ ಲೆಂತ್ ಅಂತ ತಗೊಂಡಿದ್ದೀನಿ ಅಂದ್ರೆ ಇಲ್ಲಿಗೆ ಸ್ಲೀವ್ ರೌಂಡ್ ನ ಈ ರೀತಿಯಾಗಿ ತಗೋಬೇಕು. ಇಲ್ಲಿನೂ ಅಷ್ಟೇ ತುಂಬಾ ನಾವು ಒಂದು ಸ್ವಲ್ಪ ತೋಳಲ್ಲಿ ಸ್ವಲ್ಪ ಲೂಸ್ ಹಾಕ್ತೀನಿ ಅಂದ್ರೆ ಒಂದು ಫಿಂಗರ್ ಕಾಣಿಸ್ತಾ ಇದೆ ಅಲ್ಲ, ಒಂದು ಫಿಂಗರ್ನ ಇಟ್ಟು ತಗೊಂತೀನಿ. ನಾನು ಇಲ್ಲಿ ಸ್ವಲ್ಪ ಲೂಸ್ ಹಾಕ್ತೀನಿ ಅಂತ. ನೆಕ್ಸ್ಟ್ ಹಾರ್ಮೋಲ್. ಈ ಹಾರ್ಮೋಲ್ ತಗೋಬೇಕಾದ್ರೆ ನೀಟಾಗಿ ತಗೊಳ್ಳಿ. ಇಲ್ಲೇ ನಿಮ್ಗೆ ರಿಂಕಲ್ ಜಾಸ್ತಿ ಬರೋದು. ನೀವೇನ್ ಮಾಡ್ತೀರಾ ಅಂದ್ರೆ ಸ್ವಲ್ಪ ಲೂಸ್ ತಗೊಂತೀರಾ ಅಂತ ಆಯ್ತು ಅಂದಾಗ ಆಟೋಮೆಟಿಕ್ ಆಗಿ ಬಟ್ಟೆ ಎಲ್ಲಿ ಲೂಸ್ ಇರುತ್ತೆ ಅಲ್ಲಿ ರಿಂಕಲ್ ಬರುತ್ತೆ. ಕಾಣಿಸ್ತಾ ಇದೆ ಅಲ್ಲ, ಬಟ್ಟೆ ಲೂಸ್ ಎಲ್ಲಿರತ್ತೆ ಅಲ್ಲಿ ರಿಂಕಲ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ ನಾವೀಗ ಹಾರ್ಮೋಲ್ ರೌಂಡ್ ತಗೋಬೇಕು ಅಂದಾಗ ಈ ರೀತಿಯಾಗಿ ತಗೊಂತೀನಿ. ಇಲ್ಲಿ ಹಾರ್ಮೋಲ್ ರೌಂಡ್ ಬಂದು ನನಗೆ 14 ಬಂದಿದೆ ನೋಡಿ. ಇಲ್ಲಿ ಲೂಸು ಟೈಟು ಏನು ಬೇಡ, ಅಂದ್ರೆ ಕಂಫರ್ಟಬಲ್ ಆಗಿ ನನಗೆ ಈ ರೀತಿಯಾಗಿ ಮೂವ್ ಆಗೋ ಥರ ಇರಬೇಕು ಅಂತಂದಾಗ ನನಗೆ 14 ಹಾರ್ಮೋಲ್ ರೌಂಡ್ ಬಂದಿದೆ. ಇಷ್ಟು ಮೆಷರ್ಮೆಂಟ್ನ ಇಟ್ಕೊಂಡು ಯಾವ ರೀತಿ ಕಟಿಂಗ್ ಮಾಡಬೇಕು, ಅದರಲ್ಲಿ ಯಾವುದಕ್ಕೆ ಎಕ್ಸ್ಟ್ರಾ ಸೇರಿಸ್ಬೇಕು, ಯಾವುದಕ್ಕೆ ಮೈನಸ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೆ ಸಬ್ಸ್ಕ್ರೈಬ್ ಆಗಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಿರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ಫ್ರೆಂಡ್. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.